ಹಾಯ್ ಗೈಸ್, ಕ್ವಿಕ್ ಅಪ್ಡೇಟ್. ಉಡುಪಿಗೆ ಬಂದ್ವಿ. ಉಡುಪಿಯಿಂದ ಇವಾಗ ದೇವಸ್ಥಾನ ಎಲ್ಲ ದರ್ಶನ ಮಾಡಿಕೊಂಡು ಮುಗಿಸ್ಕೊಂಡು ಮಲ್ಪೆ ಬೀಚಿಗೆ ಬಂದ್ವಿ. ಸೆಂಟ್ ಮೇರೀಸ್ ಐಲ್ಯಾಂಡ್ಗೆ ಹೋಗೋಣ ಅಂತ ಅಂದ್ಬಿಟ್ಟು. ಗೈಸ್, ಇವನು ನಮ್ಮ ದಡಿಯ ಕೂತಿರೋದ್ರಿಂದ ಈ ಕಡೆ ಓಟೆ ಈ ಕಡೆ ವಾಲ್ತಾ ಇದೆ. ನಿಜವಾಗ್ಲೂ ಫೀಲ್ ಆಗ್ತಾ ಇದೆ ಅದು ನೋಡಿ. ಅವನಿಗೆ ನಿನ್ನಂತವ್ರು ಇನ್ನೂ ಈ ದೇಶದಲ್ಲಿ ಇದಾರ ಹೇಳಿದ್ರೆ ಸೆಂಟ್ರಲ್ ಕೂತ್ಕೊಳ್ಳೋ ಅಂತಂದ್ರೆ ಅರ್ಥನೇ ಆಗ್ತಾ ಇಲ್ಲ ಅವನಿಗೆ. ನೋಡ್ಕೊಂಡು ಹೋಗ್ತಾ ಇದ್ದೀರಿ ಸೆಂಟ್ ಮೇರೀಸ್ ಐಲ್ಯಾಂಡು. ವಾಟರ್ ಮಾತ್ರ ಫುಲ್ ಬ್ಲೂ ಕಲರ್ ಇದೆ. ಆಮೇಲೆ ಗಾಯ್ಸ್ ಇಲ್ಲಿ ನೋಡಿ, ಸ್ಪೆಷಲ್ ಏನಂದರೆ ತುಂಬ ಖುಷಿ ಆಗ್ತಾ ಇರೋದು, ಲಿಟ್ರಲಿ ಅಲ್ಲಿ ನೀರು ಕೆಳಗಡೆ ಏನೇನಿದೆ ಎಲ್ಲ ಕಾಣಿಸ್ತಾ ಇದೆ. ಅಷ್ಟು ವಾಟರ್ ಪ್ಯೂರಿಟಿ ಅಷ್ಟಿದೆ ನೋಡಿ. ನಿಮಗೆ ಕೆಳಗಡೆ ಶೆಲ್ಸ್ ಇದೆ, ಮರಳಿದೆ, ಕಲ್ಲಿದೆ, ಎಲ್ಲ ನೀಟಾಗಿ ವಿಸಿಬಲ್ ಆಗಿದೆ. ಆಮೇಲೆ ಸೊ ಗೈಸ್ ನೋಡಿ, ಹಂಗೆ ನಾನು ಆಲ್ಮೋಸ್ಟ್ ಉಡುಪಿಗೆ ಬಂದಾಗಿಂದ ಒಂದು 65% ಬರೀ ಬೀಚ್ ವ್ಲಾಗೇ ಮಾಡಾಕ್ಬಿಟ್ಟಿದ್ದೀನಿ. ಯಾಕಂದರೆ ನನಗೂ ಟೈಮ್ ಇರಲಿಲ್ಲ, ಬರೀ ರೈಡಲ್ಲೇ ಇದ್ದೆ. ರೈಡ್ ಮಾಡಿ 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 ಇವತ್ತು ತುಂಬ ಒಂಥರ ಆಫ್ ಡೇ ಥರ ಟೈಮ್ ಸಿಕ್ತು. ಜಾಸ್ತಿ ಟ್ರಾವೆಲ್ ಮಾಡೋಕ್ಕೆ ಹೋಗಲಿಲ್ಲ. ಬರೀ 20 ಕಿಲೋಮೀಟರ್ಸು, 20ನೂ ಇಲ್ಲ ಆ್ಯಕ್ಚುಲಿ, ಒಂದು 9 ಕಿಲೋಮೀಟರ್ಸ್ ಹೋಮ್ ಸ್ಟೇಯಿಂದ ಡೈರೆಕ್ಟ್ ಮಲ್ಪೆಗೆ ಬಂದು ಅಷ್ಟೇ ರೈಡ್ ಮಾಡಿದ್ದು. ಅದಾದಮೇಲೆ ಜಾಸ್ತಿ ಮಾಡೋಕ್ಕೆ ಹೋಗಿಲ್ಲ. ಬಾಯ್ಸ್ ಬಂದ್ಬಿಟ್ಟಿದ್ದಾರೆ, ಆಲ್ ದ ವೇ ಫ್ರಮ್ കേരള. ചേട്ടാ നിങ്ങൾക്ക് മലയാളം അറിയും? ബംഗളൂർ പീപ്പിൾ ഓൾ ലാംഗ്വേജ് ഇവിടെ എവിടെയെങ്കിലും ബോറുണ്ടോ?